ನನ್ನ ಬೇಬಿ ಝೂಡಿಯೋಗೆ ಬಂದು ಏನೋ ತೊಗೊಂಡಿದ್ದಾರೆ. ಏನಂತ ಕೇಳಿ, ಏನು ತೊಗೊಂಡಿದ್ದಾರೆ ತೋರಿಸು. ಸೊ ಬೇಬಿ ಹೊರಟಾಳೀಗ. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಲೈಕ್ ಶೇರ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಅಂತೂ ಇಂತು ನಾನು ನನ್ನ ಎಪಿಸೋಡ್ಗೆ ಅಂತ ಹೇಳಿ ಹೆಸರಿಟ್ಟಾಯಿತು. ಅದು ನಿಮ್ಗೆ ಗೊತ್ತಿಪ್ಪಂಗೆ ಬ್ಲಾ ಬ್ಲಾ. ಸೊ ಈಗ ನಾನು ಎಪಿಸೋಡ್ 2 ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಇದು ಎಪಿಸೋಡ್ 3 ಐಕಿ ಇದು. ಬಟ್ ಎಂತ ಆಯ್ತಂದೇಳಿ ಹೇಳಿದ್ರೆ, ನಾನು ನನ್ನ ಫ್ರೆಂಡ್ ಒಟ್ಟಿಗೆ ಜಯನಗರಕ್ಕೆ ಹೋದೆ, ವ್ಲಾಗ್ ಎಲ್ಲ ಮಾಡಿದೆ. ಬಟ್ ಎಂತಂದೇಳಿ ಹೇಳಿದ್ರೆ, ನಂಗೆ ಹೆಚ್ಚು ಕ್ಯಾಮರಲ್ಲಿ ಹಿಡ್ಕೊಂಡ್ ಕಾಯಿಲ್ಲ, ಎಲ್ಲರಿದ್ರು ಒಂಥರ ನಾಚಿಕೆ ಆಯಿತು. ಹಾಗೆ ನಾನು ಅದನ್ನು ಹಾಕಲಿಲ್ಲ. ಹಾಗೆ ನನಗೆ ಇದನ್ನು ಎಪಿಸೋಡ್ 3 ಅಂತ ಹೇಳಿ ಹಿಡ್ಕಾಯ್ತು. ಯಾಕಂದರೆ ಒಂದು ಸೀರೀಸ್ ಆಲ್ರೆಡಿ ಮಿಸ್ ಆಯಿತು. ಇಷ್ಟೆಲ್ಲ ಆಯಿತು. ಓಕೆ, ಕೂಲ್ ಡೌನ್ ತನ್ನಿ, ಕೂಲ್ ಡೌನ್. ನೀರು ಹ್ಯಾಪನ್ಸ್. ಸೊ ಈಗ ಎಂತ ಆಯ್ತು ಅಂದೇಳಿ ಹೇಳಿದ್ರೆ, ಎಂಥದ್ದು ಆಯಿಲ್ಲ. ಬೆಳಗ್ಗೆ ಸ್ವಲ್ಪ ಕೆಲಸ ಇದ್ದಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಆಮೇಲೆ ಮತ್ತೆ ಮಧ್ಯಾಹ್ನ ನಂದು ಫ್ರೆಂಡ್ ಒಬ್ಬರು ಕಾಲ್ ಮಾಡಿರಾಯ್ತು. ಹಾಗೆ ಅವರೊಟ್ಟಿಗೆ ಮಾತಾಡ್ತಾ ಇದ್ಕೊಂಡೆ. ಒಂಬಕ್ಕೆ ಎಂಥವ್ರು ಆರ್ಡ್ರ್ ಮಾಡುವ ಕಂಡೆ. ಮತ್ತು ಶನಿವಾರ ಎಂಥ ವೆಜ್ಜಿಗೆಲ್ಲ ಯಾರು ಅಷ್ಟು ಹಾಕಿದ್ರು ಅಂತ ಹೇಳಿ ಅನಿಸ್ತು. ಅದಕ್ಕೆ ಬಿಸಿಬೇಳೆ ಬಾತು ಇದು ನೆಂಪಾಯ್ತು ಪೌಡ್ರ್, ಅದನ್ನು ಅದನ್ನು ಹಾಕಿ ವೆಜಿಟೇಬಲ್ಸ್ ಎಂತ ಇಲ್ಲ, ಖಾಲಿ ನಂದು ಆನಿಯನ್ ಮತ್ತು ಟೊಮೆಟೊ ಹಾಕಿ ಮಾಡೋದು. ಎಂಥದ್ದು ಒಂದು ನಾನು ತಿಮ್ಮಂಗಾಯ್ತು. ಈಗ ತಿನ್ಕೊಂಡು ಈಗ ಗಂಟೆ ಬಂದುಬಿಟ್ಟು 3:45. ನಾ ರೆಡಿ ಆಗಿ ಈಗ ಕೂತ್ಕೊಂಬತ್ತಿ 3:45 ಆಯ್ತು. ಸೊ ಇವತ್ತಿನ ವಿಡಿಯೋ ಎಂತ ಅಂದೇಳಿ ಹೇಳಿದ್ರೆ, ನಾನು ನಿಮಗೆ ಲಾಸ್ಟ್ ವಿಡಿಯೋ ತೋರಿಸಿದೆ, ಅಂದರೆ ಲಾಸ್ಟ್ ಸ್ಯಾಟರ್ಡೆ. ಮೈ ಗಾಡ್, ಸಾರಿ. ಓಕೆ ಸಾರಿ, ಅದು ನಾನು ರೆಫರೆನ್ಸ್ಗೆ ಅಂತ ಹೇಳಿ ಮಿರರ್ ಇಟ್ಕೊಂಡಿದ್ದೆ. ಅದು ಮಿರರ್ ಗಾಳಿ ಬಂದು ಬಿತ್ತು. ಎಂತ ಹೇಳ್ತಿದ್ದೆ, ಓಕೆ ಎಂತ ನಂಗೆ ನೆನಪಿಲ್ಲ. ಇವತ್ತು ಎಂತ ಅನ್ನೋದು ಹೇಳಿದ್ರೆ, ಲಾಸ್ಟ್ ವ್ಲಾಗಾಗೆ ನಾನು ನಿಮ್ಗೆ ತೋರಿಸಿದೆ. ಲಾಸ್ಟ್ ವೀಡಿಯೋದಲ್ಲೇ ವ್ಲಾಗ್ ಅಂತ ಅದಕ್ಕಿಲ್ಲ ಅನ್ಕೊಂತೆ. ನಾನು ಲಾಸ್ಟ್ ವೀಡಿಯೋದಲ್ಲೇ ತೋರಿಸಿದಾಯಿತು. ನಾನೊಂದು ಪ್ಯಾಕೇಜ್ ಆರ್ಡ್ರ್ ಮಾಡೋದು ರಿಸೀವ್ ಆಯ್ತು ಅನ್ಕೊಂಡು. ಸೊ ಅದನ್ನು ಇವತ್ತು ಅನ್ಬಾಕ್ಸ್ ಮಾಡುವಂತಹ ವಿಡಿಯೋ. ಅದರೊಟ್ಟಿಗೆ ನಂದು ಚಟಪಟ ಮಾತಾಡ್ತೆ. ನಂದು ಕುಂದಾವರ ಕನ್ನಡ ಭಾಷೆಗೆ ಎಲ್ರಿಗೂ ಆಟಿ ಅಮಾಸಿ ಹಬ್ಬದ ಶುಭಾಶಯಗಳು. ಆಯಿತು, ನಂಗೆ ಗೊತ್ತು ಮೊನ್ನೆನೇ ಹೋಯ್ತು ಅಂದೇಳಿ. ಬಟ್ ನನ್ನ ಕಡೆಯಿಂದ ಎಲ್ರಿಗೂ ಈಗಳಿಂದ ವಿಶಸ್. ದೊಡ್ಡ ಇನ್ಫ್ಲುಯೆನ್ಸರ್ ನಾನು ಅಲ್ಲ, ಬಟ್ ಸ್ಟಿಲ್ ಜಾಸ್ತಿ ಆಯಿತು. ಸೊ ಇದನ್ನು ಈಗ ಅನ್ಬಾಕ್ಸ್ ಮಾಡುವ. ಹೆಚ್ಚು ಮಾತಾಡೋಕ್ಕಾಗ, ಬಿಕಾಸ್ ಇದರಲ್ಲೊಂದು ಇಂಪಾರ್ಟೆಂಟ್ ಥಿಂಗ್ ಇತ್ತು ನನ್ನ ಮಾತಿಗೆ ರಿಲೇಟೆಡ್. ಸೊ ಐ ಕಾಂಟ್ ವೇಸ್ಟ್ ಮೈ ವರ್ಡ್ಸ್ ಹಿಯರ್. ಸೊ ಬನ್ನಿ ಅನ್ಬಾಕ್ಸ್ ಮಾಡುವ. ನಾನು ಅನ್ಬಾಕ್ಸಿಂಗಲ್ಲಿ ತುಂಬ ವೀಕ್ ಆಯ್ತಾ, ಬಿಕಾಸ್ ನಂಗೆ ಎಕ್ಸೈಟ್ಮೆಂಟ್ ತಡೋಕ್ಕಾಗಲ್ಲ. ಬಟ್ ಇದು ನಾನು ಹೆಂಗೆ 1 ವಾರ ಓಪನ್ ಮಾಡದೆ ಇಟ್ಕೊಂಡಿದ್ದೆ ಅಂತ ಹೇಳಿ ಅದು ನನಗೂ ಗೊತ್ತಿಲ್ಲ. ಇಷ್ಟೇ ತೋರಿಸು, ಆಮೇಲೆ ಎಂತ ಬ್ಲಾಗ್ ಮಾಡಿ ಹಾಕ್ತೆ. ಇದು ಸೊ ಓಕೆ, ಈಗ ಒಂದೊಂದೇ ಅನ್ಬಾಕ್ಸ್ ಮಾಡುವ ಎಂತ ಹೇಳಿ. ಫಸ್ಟ್ ಥಿಂಗ್, ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ, ಜರ್ನಿಗಿಂತ ಹೆಚ್ಚು ಮಧ್ಯೆ ಬ್ರೇಕ್ ತಗೊಂಡೆ ಜಾಸ್ತಿ ಆಯಿತು. ನಾನು 2021 ಸ್ಟಾರ್ಟ್ ಮಾಡಿದೆ, ಲಾಕ್ಡೌನ್ ಟೈಮಲ್ಲಿ. ಆ ಟೈಮಲ್ಲಿ ಒಂಥರ ಏನೊಂದು ಉತ್ಸಾಹ ಇದ್ದಿತ್ತು, ಎಲ್ಲ ಮಾಡೋದು ಕಣ್ಕೊಂಡು ನಾನು ವ್ಲಾಗ್ ಮಾಡ್ತೆ, ನನಗೂ ಸ್ಪಾನ್ಸರ್ಸ್ ಬರ್ತಿತ್ತು, ಹಾಗೆ ಹೀಗೆ ಥಿಂಕ್ ಮಾಡಿದೆ. ಬಟ್ ಹೋತಾ ನನಗೆ ಬೇರೆ ಕಮೆಂಟ್ಸ್, ಫ್ಯಾಮಿಲಿ ಮೆಂಬರ್ಸಿಂದ ಕಮೆಂಟ್ಸ್, ನನ್ನ ಫ್ರೆಂಡ್ಸಿಂದ ಲ್ಯಾಕ್ ಆಫ್ ಸಪೋರ್ಟ್, ಇದರಿಂದೆಲ್ಲ ನಾನು ತುಂಬ ಕುಗ್ಗಿ ಹೋಗಿದೆ. ಹಾಗೆ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಮಿಡಲ್ ಇನ್ನೊಂದ್ಸಲ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅಂತ ಇನ್ನೊಂದ್ಸಲ ಸ್ಟಾರ್ಟ್ ಮಾಡಿದೆ ನಾನು. ಅದು ಕೂಡ ಹಾಗೆ ಯಾಕೆ ಹೇಳೋ, ನಂಗೆ ಮತ್ತೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಕನ್ಸಿಸ್ಟೆನ್ಸಿ ಇರಲಿಲ್ಲ. ಬಟ್ ಹೋದಲ್ಲೆಲ್ಲ ವ್ಲಾಗ್ ಮಾಡಿ ಹಾಕ್ತಿದ್ದೆ. ಈಗ ಓಪನ್ ಆಯ್ತು. ಸೊ ನನ್ನ ಫಸ್ಟ್ ಮೈಕ್, ಇದನ್ನು ಹಾಕಿ ಹೆಂಗೆ ವಾಯ್ಸ್ ಕೇಂದ್ರತಂದು ಹೇಳಿ ಕಾಂಬ. ಚೆಕ್ ಮಾಡುವ. ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತನ್ವಿ ಶೆಟ್ಟಿ ಮಾತಾಡ್ತಾ ಇರೋದು. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲೂ ಹೆಕ್ಕ ತಿನ್ಕೊಯ್ಲೆ ನೀವು. ಕೇಂತಿತ್ತ ನನ್ನ ಫಸ್ಟ್ ಮೈಕ್. ಲಿಟ್ರಲಿ ಬ್ರೋ, ನಾನು ತುಂಬ ಹಾಷೆ ಮಾತಾಡ್ತಾ ಇದ್ನ, ಅಥವಾ ಕ್ಲಾರಿಟಿ ಹಂಗಂತ ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ಡಿಸೆಂಟ್ ಅಮೌಂಟ್ ಇತ್ತಂದಿಲ್ಲ ಅನ್ಕಂತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹಲೋ, ಓ ಮೈ ಗಾಡ್. ಸೊ ಇನ್ನು ಮುಂದೆ ನಾನು ಇದೇ ಮೈಕ್ನ ಹಿಡ್ಕೊಂಡೆಲ್ಲ ವಿಡಿಯೋ ಮಾಡಿದೆ. ಇದನ್ನ ಈಗ ನಾ ಕ್ಲಿಪ್ ಮಾಡ್ಕೊಂತೆ.
ಸೊ ಈಗ ನಂದೆಲ್ಲ ವಾಯ್ಸ್ ಕರೆಕ್ಟ್ ಆಗಿ ಅಂತ ತಂದಿಲ್ಲ ಅನ್ಕಂತ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್ ಎಲ್ಲ ಎಂತ ಇಪ್ಪುದಿಲ್ಲ. ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ನನಗೆ ಎಂತ ಹೇಳೋದು, ನಾನು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕಂತೆ ಹೌದು, ಬಟ್ ಸ್ಟಿಲ್ ಅಂತ ದೊಡ್ಡದಲ್ಲ. ನಂಗೆ ಗೂಚಿ ಬ್ಯಾಗ್ ಬೇಕು, ಅದು ಬೇಕು, ಇದು ಬೇಕಂತ ಹೇಳಿ ಚಿಕ್ಕದ್ರಲ್ಲೇ ನಾನು ಖುಷಿ ಪಡೋಳು. ಹಾಗೆ ನಂಗೆ ಇದ್ರೊಳಗೆ ಅಂತ ದೊಡ್ಡ ಗಿಫ್ಟ್ ಅಂತ ಹೇಳಿ ಬಂದಿದ್ದಿಲ್ಲ, ಬಟ್ ನಂಗೆ ಗಿಫ್ಟ್ ಎಲ್ಲ ಬಂತು. ನಾನು ಅದಕ್ಕೆ ನಂಗೆ ಬ್ಲೆಸ್ಸಿಂಗ್ಸ್ ತುಂಬಾ ಇತ್ತು, ನಾನು ಅದಕ್ಕೆ ತುಂಬಾ ಚಿರಋಣಿ. ಬಟ್ ಸ್ಟಿಲ್ ಸೆಲ್ಫ್ ಗಿಫ್ಟಿಂಗ್, ಸೆಲ್ಫ್ ನಮ್ಗಂತ ಹೇಳಿ ಅಂತ ಕಮ್ದು ಅದೆಲ್ಲ ಇತ್ತಲ್ಲ, ಅದು ನಂಗೆ ಸಖತ್ ಇಷ್ಟ. ಸೊ ಇದು ನನ್ಗಂತ ಹೇಳಿ ನಂದು ಎಂತ ಕಾಂಟೆಂಟ್ ಕ್ರಿಯೇಷನ್ ಏನು ಮಾಡ್ತಾ ಇಲ್ಲ. ಜಸ್ಟ್ ನನ್ನ ಎಕ್ಸ್ಪ್ರೆಷನ್ ಜೊತೆ ಪ್ಲೇ ಮಾಡೋದು, ನಾನು ರೀಲ್ಸ್ ಆಗ್ಲಿ ಏನೇ ಆಗಲಿ. ಯೂಟ್ಯೂಬ್ ಜರ್ನಿಗಂದಿಲ್ಲ ಅನ್ಕಂಬ ಟ್ರೈಪಾಡ್ ಸ್ಟ್ಯಾಂಡ್ ಲಾಸ್ಟ್ ಇಯರ್ ತಗೊಂಡಿದ್ದೆ ಆಯ್ತು. ಈಗ ಮೈಕ್ ತಗೊಂಡೆ ನಾನು. ರಿಂಗ್ ಲೈಟ್ ಮೊದಲು ಲಾಕ್ಡೌನ್ ಟೈಮ್ ಫಸ್ಟ್ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ ತಗೊಂಡೆ ಆಯ್ತು. ಬಟ್ ಅದು ಹಾಳಾಯ್ತು. ಈಗ ಇನ್ನು ಹೊಸ್ತು ಕಾಂತೆ ನಾನು. ನಿಮ್ಮೆಲ್ಲರ ಆಶೀರ್ವಾದ ಹಿಂಗೆ ಇದ್ರೆ ಮುಂದೆ 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 ಲೈಕ್ ವಿಡಿಯೋಸ್ ಮಾಡ್ತಾ ಹೋಗ್ತಾರೆ ನಾನು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಎಂತ ಗ್ರೇಟ್ಫುಲ್, ನಾನು ಕಷ್ಟಪಟ್ಟು ದುಡಿತಾ ಇದ್ದೆ, ತಕೊಂಡೆ ನಾನು ಅಷ್ಟೇ. ಫೈನ್. ಈಗ ಮೇನ್ ಪಾರ್ಟ್ ಎಂತ ಹೇಳಿ ಹೇಳ್ರೆ, ನಾನು ಈ ರೂಮಿಗೆ ಬಂದು ತುಂಬಾ ಟೈಮ್ ಆಯ್ತು. ನಂಗೆ ಗೊತ್ತಿಲ್ಲ ಎಷ್ಟು ಟೈಮ್ ನಾ ಈ ರೂಮಾಗಿ ಇರ್ತೇನೆ ಅಂತ ಹೇಳಿ. ಬಟ್ ಸ್ಟಿಲ್ ನಮ್ದೊಂದು ಮನಿ ಅನ್ನಲಿ ಹೇಳ್ರ ಮೇಲೆ, ನಮ್ಗೊಂದು ಸೂರ್ ಕೊಟ್ಟಿತ್ತು ಅನ್ನಲಿ ಹೇಳ್ರ ಮೇಲೆ, ನಾನು ನಮ್ಮನ್ ಪ್ರಕಾರ ನಾವು ಎಲ್ಲದಕ್ಕೂ ಗ್ರೇಟ್ಫುಲ್ ಆಗಿರ್ಕೊ. ಹಂಗಾಗಿ ಒಂದು ದೇವ್ರು ಆಬ್ವಿಯಸ್ಲಿ ಎಲ್ರು ಇಟ್ಟೇ ಇಡ್ತಾರ. ನಾನು ಇಷ್ಟು ಟೈಮ್ ಸಣ್ಣ ಚಿಕ್ಕ ಮೂರ್ತಿ ಇಟ್ಕೊಂಡಿದ್ದೆ. ಮತ್ ಪುನಃ ಬಿತ್ತದ ಸಾಯ್ಲಿ ಎಂತ ಹೇಳ್ತಿದ್ದೆ, ಚಿಕ್ಕ ಮೂರ್ತಿ ಹಿಡ್ಕೊಂಡಿದ್ದೆ ಆಯ್ತು. ಅದಾದ್ಮೇಲೆ ಮೊನ್ನೆ ನಾನು ನಂದು ಫ್ರೆಂಡ್ಸ್ ಎಲ್ಲ ಇದಕ್ಕೆ ಹೋಯ್ತು, ರಾಯರ ಮಠಕ್ಕೆ, ಮಂತ್ರಾಲಯಕ್ಕೆ ಹೋಯ್ತಿತ್ತು. ಅಲ್ಲಿ ಹೋದಲ್ಲ ನಾನೊಂದು ರಾಘವೇಂದ್ರ ಸ್ವಾಮಿದು ಒಂದು ಪೋರ್ಟ್ರೇಟ್ ತಗೊಬಂದೆ. ಅದನ್ನ ನಾನು ಇತ್ತಲ್ಲ ಗಾಡಿಗೆ ಹಾಕಕ್ಕಂತ ಹೇಳಿ ತುಂಬಾ ದಿನದಿಂದ ಕಾಣ್ತಿದ್ದೆ, ಬಟ್ ನಂಗೆ ಆಯಿಲ್ಲ. ಫೈನಲಿ ಅಂತೂ ಇತ್ತು. ನಾನು ಒಂದು ಸ್ಟ್ಯಾಂಡ್ ಆರ್ಡರ್ ಮಾಡಿದೆ ಅಮೆಝಾನ್ ಇಂದ. ಇದು ಆಕ್ಚುಲಿ ಒಂದು ಶೋ ಪೀಸ್ ಇರುವಂತ ಸ್ಟ್ಯಾಂಡ್. ಬಟ್ ನಾನು ಓ ಮೈ ಗಾಡ್, ತುಂಬಾ ಹೆವಿ ಇತ್ತು. ನಾನು ಅಷ್ಟೆಲ್ಲ ಬೇಡ, ಒಂದ್ ಚಿಕ್ಕದ ನಾರ್ಮಲ್ ಅಂತ ಹಿಂಗೆ ಒಂದೆರಡು ಹಲ್ಗಿ ಇಟ್ಕೊಂಡು ದೇವ್ರ ಹಿಡು ಕಾಯ್ಬೋದು ಇರ್ಲಿ ಅಂತ ಹೇಳಿ ಮಾಡದ್ದು. ನಾನ್ ನಿಮ್ ಬೇಕಾದ್ರೆ ಪಿಕ್ಚರ್ ಇಲ್ಲಿ ಹಾಕಿ ಇರ್ತೆ, ಜಾಗ ಐತಲ್ಲ, ಇಲ್ಲಿ ಪಿಕ್ಚರ್ ಹಾಕಿ ಇರ್ತೆ. ಇದನ್ನ ನಾನು ಆರ್ಡರ್ ಮಾಡದ್ದು. ಇದನ್ನ ನಾನು ಸೇರ್ಸ್ಕೊಂಡ್ ಹೇಳಿ, ಇದು 2 ಹಲ್ಗಿ ಒಂದ್ ಈ ತರ ಡೈಗ್ನಲ್ ಈ ತರ ಬೈಂತ. ಇದು ಹಿಂಗೆ ತೋರ್ತಿತ್ತ, ಈ ತರ ಬತ್ತತ್ತು. ಇದನ್ ಮಾಡೋಕೆ ಅವರು ಮೊಳಿ ಎಲ್ಲ ಕೊಟ್ಟಿರೋ, ಬಟ್ ನಂಗೆ ಗೊತ್ತಿಲ್ಲ ಇಲ್ಲ ಮೊಳಿ ಹೊಡಿಲಕ್ಕ ಇಲ್ಲ ಅಂತ ಹೇಳಿ. ಅದಕ್ಕೆ ನಾ ಸೇಫರ್ ಸೈಡಿಗೆ ಇದು ಸ್ಕಾಚ್ ಸ್ಟ್ರಾಂಗ್ ಅನ್ಕೊಂಡು ಒಂದು ಟೇಪ್ ತರಿಸಿದೆ. ಇದು ಅಪ್ ಟು 3 kg ಏನೋ ಹೋಲ್ಡ್ ಮಾಡತ್ತಂತ ಹೇಳಿದ್ದು. ಬಟ್ ನಂಗೆ ಯಾಕೋ ಇದೇ ತುಂಬಾ ಹೆವಿ ಫೀಲ್ ಆಗ್ತಾ ಇತ್ತು ನಂಗೆ. ಇದೇ ಒಂದೊಂದೇ ಒಂದು ಅಂದಾಜು ಒಂದು 1 kg ಇಲ್ಲ ಅನ್ಕಂತೆ, 1 kg ಇಪ್ಪಕ್ಕೂ ಸಾಕು ಆ ತರ ಅನ್ಸ್ತಿತ್ತು. ಕಾಂಬ ಫಸ್ಟ್ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ದಲ್ಲೂ ಕೂಡ ನಾನೊಂದು ರೂಮ್ ಮೇಕ್ ಓವರ್ ಮಾಡಿದಾಯ್ತು. ವಾಲಿಗೆ ಸ್ಟಿಕ್ಕರ್ ಅನ್ಸ್ಬಿಟ್ಟು ಹಿಂಗೆ ಬಾಟಲ್ಸ್ ನೆಲ್ಲ ಇಟ್ಟು, ನೀವು ಕಂಡಿಪ್ಪಗೂ ಸಾಕು ಕಾಣಲ್ಲ ಅಂದೇಳಿ ಹೇಳ್ರೆ ಹಿಂದ್ ಹೋಗಿ ಕಾಣಿ ನಂದು ಹಿಂಗ್ ಮಾಡ್ಕೊಂಡೊಂದು ಇತ್ತು ರೂಮ್ ಮೇಕ್ ಓವರ್ ಅಂತ ಹೇಳಿ ಅಂತದ್ದು ಮಾಡಿದೆ ಕಾಣಿ. ಸೊ ಈಗ ಮತ್ ಪುನಃ ಅದೇ ತರ ನಾನು ಸ್ಟಾರ್ಟ್ ಮಾಡ್ತಿದ್ದೆ ಅನ್ಸಿದ್ದೆ. ಹೋಪ್ಫುಲಿ ಈ ಸಲ ನಾನು ನಿಲ್ಸಕ್ಕಾಗ ಒಂದು ಲೈಫಲ್ಲಿ ಒಂದು ಶಿಸ್ತು ತರ್ಕೊಂಡ್ ಹೇಳಿದ್ದೆ. ನಾನು ಎಂತಾರು ಕೆಲಸ ಮಾಡ್ಕೊಂಡ್ ಹೇಳಿ ಕೈ ಹಾಕ್ರಿ ಅದನ್ನ ಎಂಡರಿ ತಕೊಂಡ್ ಹೋಯ್ಕಂದ್ ಹೇಳಿ. ಸೊ ಕಾಂಬ ಇದು ನಿಲ್ಲುತ್ತಲೇ ಗೊತ್ತಿಲ್ಲ, ಪ್ಲೀಸ್ ದೇವ್ರೆ ನಿಲ್ಲಿ. ಬಿಕಾಸ್ ನಾನು ಇವಾಗ ಚಂದ ಮಾಡಿ ರೆಡಿ ಎಲ್ಲ ತಲೆ ಸ್ನಾನ ಮಾಡಿ ಎಲ್ಲ ರೆಡಿ ಆಯಿದೆ ನಿಮ್ಮನ್ನ ಕೂರ್ಸಕ್ಕೆ, ಅಟ್ ಎನಿ ಕಾಸ್ಟ್ ಕೂರ್ಸಕ್ಕೆ ಅಂತ ಹೇಳಿ. ಸೊ ಬನ್ನಿ ನನ್ನೊಟ್ಟಿಗೆ ನೀವು ಕೈ ಜೋಡಿಸಿ ಸ್ಟಾರ್ಟ್ ಮಾಡುವ. ಸೊ ಇದು ನಂದೀಗ ಜಾಗ ಎಲ್ಲ ನಾನಿತ್ತಲ್ಲ ಸ್ಟ್ಯಾಂಡ್ ಕೂರ್ಸ್ಕೊಂಡ್ ಹೇಳಿ ಇದ್ದದ್ದು. ನಾ ಒಂದೊಂದ್ಸಲ ತೊದ್ಲುತ್ತೆ, ನಾನು ಎಂತಕ್ ತೊದ್ಲುತ್ತೆ ಗೊತ್ತಿಲ್ಲ. ಸೊ ಇದನ್ನೆಲ್ಲ ನಾನು ಓವರ್ಕಮ್ ಆಯ್ತು. ಇದನ್ನೆಲ್ಲ ನಾನು ಹಿಮ್ಮೆಟ್ಟಿಸಕ್, ನನ್ನ ಅಮ್ಮ ಇದನ್ನೆಲ್ಲ ಕಂಡ್ರೆ ನಂಗೆ ಹೇಳ್ತಾರಕ್ಕ, ನಂಗೆ ಯಾರು ಹಿಲಾಲ್ ಬೆಚ್ಚು ಬೇಡ, ನಾನು ಅಭ್ಯಾಸ ಆಗಿ ಹಿಲಾಲ್ ಬೆಚ್ಚಿಗೆ ಅದು ಎಂತ ಮಾತಾಡ್ತೀನಿ ನಾನು ಅನ್ಕಂಡು. ಸೊ ನಾನು ಮಾತಾಡೋದು ನನ್ನ ಇಂಪ್ರೂವ್ ಮಾಡ್ಕೊಂಡ್ ಹೇಳಿದ್ದೆ. ಓಕೆ, ಫೋಟೋ ಇಟ್ಟು ಪೂಜೆ ಮಾಡ್ಕೊಂಡಿದ್ದೆ. ಹಂಚಿಗೆ ನಾ ಆಕ್ಚುಲಿ ಟೈಮ್ ಆಯ್ತು ಅಂತ ನನ್ನ ಮದ್ಲಿಗ ಅದು ಸಿಗ್ತಾ ಇಲ್ಲ. ಸೊ ಈಗ ನಮ್ಮ ಹತ್ರ ಹಂಚಿಗೆ ತಕೊಂಡ್ ಹೋಯ್ತು, ಅದೆಲ್ಲಿಟ್ಟು ಸಿಗತ್ತೆ ಅಂತ ಗೊತ್ತಿಲ್ಲ. ಆರೆ ಹೂನು ಎಲ್ಲ ತಕೊಂಡ್ಬಂದು ಸಣ್ಣದ ಪೂಜೆ ಮಾಡುವ ಹೆಂಗ ಶನಿವಾರ ಒಳ್ಳೆ ದಿನ, ಮತ್ತು ಗುರುವಾರ ದಿನ ನಾವು ಮಾಡುದು ಅಂತಂದು. ಬಟ್ ಭಕ್ತಿ ಯಾವ ದಿನ ದೇವ್ರಿಗೆ ತೋರಿಸ್ರೆ ಸಾಕು, ಮನಸ್ಸು ಪರಿಶುದ್ಧವಾಗಿರ್ಬೇಕು ಅಷ್ಟೇ. ನಾನು ಏನಾದ್ರೂ
ಓಕೆ ಬನ್ನಿ ಸ್ಟಾರ್ಟ್ ಮಾಡುವ. ದೇವ್ರೆ ಪ್ಲೀಸ್ ಇದು ನಿಲ್ಲುವಂಗೆ ಮಾಡು. ಸ್ಟ್ರಾಂಗ್ ಇತ್ತು ಅನ್ಕೊಂತ ನನಗಂತ ಬರ್ತಿತ್ತು. 1 m holds 4.5 kg. 1 meter. 1 meter ಅಂದ್ರೆ ಎಷ್ಟು ಬತ್ತು? ಸಾರಿ ನಂಗೆ ಮೆಜರ್ಮೆಂಟ್ ಎಲ್ಲ ಗೊತ್ತಾಗ್ತಿಲ್ಲ. 1 kg uses 22.2 centimeter. 1 kg is 22.2 centimeter ಅಂದ್ರೆ ಒಂದೊಂದು ಸ್ಕೇಲ್ ಅಲ್ಲಿ ಇಷ್ಟು ಆಗತ್ತೆ. ಅದಕ್ಕಿಂತ ಜಾಸ್ತಿನೇ ಯೂಸ್ ಮಾಡ್ಕೊಂತ ಎಂತದು ಒಂದು ಮರ ಸೀಸರ್ ತಗೊಂಡ. ಓಕೆ, ಸೊ ಫಸ್ಟ್ ನಾವು ಇದಕ್ಕೆ ಹಲಿಗೆಗಿತ್ತಲ್ಲ ಹಾಕುವ ಟೇಪ್ನ. ಆಮೇಲೆ ಗಾಡಿ ಕ್ಲೀನ್ ಇತ್ತು. ನಾನೆಂತಲ್ಲ ಉಯ್ದುಕೋತ್ನ ಗಾಡಿ ಒಟ್ಟಿಗೆ. ಗಾಡಿ ಕ್ಲೀನ್ ಇತ್ತು. ದೇವ್ರನ್ನ ಸೆಟಪ್ ಮಾಡ್ತಿದ್ದೆ ತನ್ವಿ. ಸ್ವಲ್ಪ ನಾಜುಕಾಗಿ ಮಾತಾಡಿ. ಎಸ್, ನಾನು ತುಂಬ ನಾಜುಕಾಗಿದ್ದೀನಿ. ಬನ್ನಿ ಫಸ್ಟ್ ಅಣಿಸುವ. ತೋರ್ತಿದ್ದೆ ನೆಲಿ ಅನ್ಕಂತೆ. ಅದು ಎಂತ ಹೇಳುದು, ವಿಡಿಯೋ ಆತೈತೆ ಅಂತ ಗೊತ್ತಿಲ್ಲ. ನಾ ಬ್ಯಾಕ್ ಕ್ಯಾಮರಾಯಿಂದ ಇದು ಮಾಡ್ತಾ ಇದ್ದೆ. ಬಿಕಾಸ್ ನಂದು ಫ್ರಂಟ್ ಕ್ಯಾಮರಾ ಒಂಚೂರು ಕ್ಲಾರಿಟಿ ಲೈಕ್ ಬರ್ತಿಲ್ಲ ನನಗೆ. ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಾ ಇಲ್ಲ. ಓ ಮೈ ಗುಡ್ನೆಸ್, ಪ್ಲೀಸ್ ಗಾಡ್. ಅನ್ಸುತ್ತಾ? ಶೀಟ್ ಎಲ್ಲಿ ಬಿಸಾಕ್ದೆ? ಆಕ್ಚುಲಿ ಎಂತ ಹೇಳಿದ್ರೆ, ಇದು ಹಿಂಗಿತ್ತಲ್ಲ, ಇಲ್ಲಿ 2 ಹೋಲ್ ಕಾಣ್ತಿತ್ತಲ್ಲ, ಇಲ್ಲಿ ಹೋಲ್ ಮುಚ್ಚಾಕ್ದೆ ಬಿಡಿ. ಅದು ಹೋಗಿ ಹಿಂಗ್ ಕುತ್ಕೊಂಡ್ಕೊ. ಹಿಂಗ ಹಿಂಗೆ ಅಲ್ಲ, ಹಿಂಗ್ ಕುತ್ಕೊಂಡ್ಕೊ. ಸೊ ನಾ ಇಲ್ಲೇ ಟೇಪ್ ಹಾಕಿಬಿಟ್ಟೆ. ಇದನ್ನ ಜಸ್ಟ್ ಶೋ ಕೇಸಿಗೋಸ್ಕರ ಹಿಂಗ ಅಡ್ಡ ಇಟ್ಬಿಡ. ಹಂಗ ಅಡ್ಡ ಇಟ್ಟು ನಾನು ಕೆಳಗಡೆಯಿಂದ ಬುಕ್ ಇಡೋಕಾತಿಲ್ಲ. ಎಂತ ಮಾಡುದು? ಕಾಂಬ ತಡಿ. ಎಂತದು ಆತ್ ದೇವ್ರಿದ್ದ ನಾನು ಮತ್ತೆ ಎಂತದೋ ಒಂದು ಜೈ ಬಜರಂಗಿ ಸ್ಟಾರ್ಟ್ ಮಾಡ್ತೇವೆ. ನಿಲ್ ತಂದ್ಕೊಳ್ತೆ ಬೇಗ ಬೇಕು ಸೆ. ನಾನು ಯಾಸ ಮಾಡ್ತೇನೆ ಅಂತ ಮಾಡಿದ. ಓಕೆ, ಇದರಡಿಂದ ಹಿಂಗೆ ಸಪೋರ್ಟ್ ಇಟ್ಕೊಡುದಾ? ಪರ್ಫೆಕ್ಟ್, ಹಂಗೆ ಮಾಡ್ತೆ. ಇಲ್ಲೂ ಹಾಕಕ್. ತನ್ವಿ ಕೂಲ್, ಏನಾತಿಲ್ಲ. ಇಷ್ಟು ಟೆನ್ಷನ್ ತಕೊಂಬಂಥದ್ದು ಏನೂ ಇಲ್ಲ ಲೈಫಲ್ಲಿ. ನೀನು ಇಷ್ಟು ಟೆನ್ಷನ್ ತಗೊಂಡು ಏನಾದ್ರು ಬೇರೆ ಕೆಲಸ ಮಾಡಿ ಎಂಥದ್ದು ಆತೈತೆ. ಸೊ ಬಿ ಕೂಲ್. ಸ್ವಲ್ಪ ವಾರಿ ಆಯ್ತು. ಓಕೆ, ಸೊ ಫೈನಲಿ ಲಾಸ್ಟ್ ಪೀಸ್. ಹುಚ್ಚ, ನಾನು ತಪ್ಪು ಮಾಡ್ದೆ. ಕೆಳಗೆ ನನ್ ಭಗವದ್ಗೀತೆ ಇಡೋಕಾತಿಲ್ಲ. ಸೊ ನಾನ್ ಎಂತ ಹೇಳಿದ್ರೆ ಹಿಂಗೆ ಅನ್ಸಕ್ಕು. ಎಸ್, ಇದು ಲುಕ್ ಕೊಡ್ತೈತ್ ತಾನೆ. ಚೂರಿ ಎಲ್ಲ ಹಾಕ್ದೆ. ನಂಗೊಂದು ಇದನ್ನ ಅನ್ಸಕ್ ಬರ್ತಿಲ್ಲ. ನೆಗೆಡ್ಬೇಡಿ ಅಕ್ಕ ಪ್ಲೀಸ್. ಅದು ನೀವು ನಾರ್ಮಲ್ 20 ಮಾಡೋತಿ ಬರ್ತತ್ತು. ಬಟ್ ಈ ತರ ಎಲ್ಲ ವಿಡಿಯೋ ಎಲ್ಲ ಮಾಡೋತಿಗೆ ಎಂತ ತಲೆ ಓಡುದಿಲ್ಲ. ಸುಮ್ಮನೆ ಒಂದಿದ್ದು ವೇಸ್ಟ್ ಆಯ್ತು. ಇದ್ರಲ್ಲಿ ಎಕ್ಸೈಟ್ಮೆಂಟ್ ಅಂತ ಹೇಳಿ ನೀವನ್ನ ಅನ್ಕೊಂಬೇಡಿ. ಬಟ್ ಇದಂತೂ ನಂಗೆ ಹೆವಿ ಎಕ್ಸೈಟ್ಮೆಂಟ್ ಕೊಡುತ್ತೆ. ಇದೊಂದು ಸ್ವಲ್ಪ ಹೊತ್ತು ಬಿಡುವ. ನಂಗೆ ಗೊತ್ತು ನೀವೆಲ್ಲ ನೆಗೆಡಕ್ಕೂ ಸಾಕು ಒಂದು ಇದಕ್ಕೋಸ್ಕರ ಯಾಕೆ ಇಷ್ಟ ಅಂತ ಹೇಳಿ. ಬಟ್ ಅದು ಮಾಡೋತಿ ಸ್ಟ್ರಗಲ್ ಈ ತರ ಮಾಡುವವರಿಗೆ ಗೊತ್ತು. ಅಂದ್ರೆ ಇದೆಲ್ಲ ಅಣಸು ಕೆಲಸ ಎಲ್ಲ ಇಷ್ಟಪ್ಪ. ಒಂದು ಸ್ಟ್ಯಾಂಡ್ ಅನ್ಸಕ್ ಇಷ್ಟೆಲ್ಲ ಕಸ ಮಾಡ್ಕೊಂಡೆ. ಬೆಳಗ್ಗೆ ಎಷ್ಟು ರೂಮ್ ಕ್ಲೀನ್ ಮಾಡಿದಾಯ್ತು. ನಾನು ನೆಕ್ಸ್ಟ್ ವೀಕ್ ಮೋಸ್ಟ್ ಪ್ರೊಬ್ಯಾಬ್ಲಿ ನನ್ನ ಅಮ್ಮ ಬರ್ತಾರ ಅನ್ಕೊಂಡು ಮತ್ತೆ ಬೈತರ ಅನ್ಕೊಂಡು ಈ ವಾರನೆಲ್ಲ ಕ್ಲೀನ್ ಮಾಡಿದ್ವಿ. ಇಟ್ಟಿದೆ ಆಯ್ತು. ಮತ್ತೆ ಪುನಃ ಅಷ್ಟೇ ಕಸ ಆಯ್ತು. ಹೋಪ್ಫುಲಿ ಇದು ಆಕ್ಚುಲಿ ಹಿಂಗ್ ಸ್ಟ್ರಾಂಗ್ ಇತ್ತಾಯ್ತಾ ಇದು ಟೇಪ್. ಬಟ್ ಅದ್ರದ್ದು ಗ್ಲೂ ಗಟ್ಟಿ ಇತ್ತಲ್ಲಿ ಗೊತ್ತಿಲ್ಲ. ಅದೇ ಮೇನ್ ಅಲ್ದ ಟೇಪ್ ಇದು. ಸೊ ಕಾಂಬ ಈ ಜರಿ ಬೇಡ ಅನ್ಕಂತೆ. ಮಿಕ್ಕ ಟೇಪ್ ಇನ್ನೂ ಇಷ್ಟು ಉಳ್ದಿತ್ತು. ಇದನ್ನ ನಾನು ಹಬ್ಬಿಗೆ ಕೊಟ್ರೆ ಮನೆಗೆ ಎಂತಾರು ಗಾಡಿಗೆ ಅಣಿಸ್ತಾ ಇಕ್ಕಂತ್ರು. ಸೊ ಇದು ಮನೆಗೆ ಹೊತ್ತಿನ್ನು ಅಥವಾ ಇನ್ ಕೇಸ್ ನಾ ಎಲ್ಲಾರು ಹೊಸ 1 BHK ತಕೊಂಡ್ರೆ ಅಲ್ಲಿ ಯೂಸ್ ಆಗುತ್ತೆ ಅಂತಾರು ಅನ್ಸೋಕೆ. ಕಾಂಬ ಗಾಡ್ರಿಸ್ ಇದ್ದಾನೆ.
ಸ್ಕ್ರೂ ಎಲ್ಲ ಮಾಡಬತ್ತಲ್ಲ ನಾನು ಸ್ಟೈಲ್ ಇರಲ್ಲ. ನಾನು ಅಷ್ಟೆಲ್ಲ ಹೊಗಳ್ಕೊಂಡು ಎಂತ ಪ್ರಯೋಜನ. ಇಲ್ಲಿ ಈ ಸೈಡ್ ಜಾಸ್ತಿ ಇತ್ತು, ಈ ಸೈಡ್ ಕಡಿಮೆ ಇತ್ತು. ಬಟ್ ಅಡ್ಡಿಲ್ಲ, ನಂಗೆ ಅದನ್ನ ಮತ್ತೆ ತೆಗ್ದಾಳ ಆತಿಲ್ಲ. ಸೊ ಇದೀಗ ಸ್ಟ್ರಾಂಗ್ ಇನಫ್ ಅನ್ಕಂತೆ ನಂದು ರಾಯರನ್ ಹಿಡ್ಕೊಂಬಕ್ಕೆ. ನನ್ನ ಅಮ್ಮ ಮೊದ್ಲಿಂದ ಹೇಳುದು, ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಬತ್ತಿಲ್ಲ ಅಂತ ಹೇಳಿಯಲ್ಲ, ಬಟ್ ಒಂದು ಸರ್ಟೆನ್ ಟೈಮ್ ತನಕ ಅಷ್ಟೇ. ಬಟ್ ಲಾಸ್ಟ್ ತನಕ ನಮ್ ಕೈ ಕೊಡೋದು ನಾವು ನಂಬುದು ದೇವ್ರು ದೈವಗಳು ಎರಡೇ ಅನ್ಕೊಂಡು. ಸೊ ನಾನು ನನ್ನ ಫೇವ್ರೇಟ್ ಗಾಡ್ ಬಂದ್ಬಿಟ್ಟು ಆಂಜನೇಯ. ಬಟ್ ನಾನು ರಾಯರನ್ನ ನೆನ್ಸ್ದೆ ಇಪ್ಪುದ್ ದಿನ ಇಲ್ಲ. ಯಾಕಂದ್ರೆ ಹೇಳ್ರೆ ನಾನು ಪ್ರತಿದಿನ ಬೆಳಗ್ಗೆ ಎದ್ದು ಫಸ್ಟ್ ಹೇಳುದೇ ಈ ಸ್ತೋತ್ರನ. ಆಮೇಲೆ ನಾನು ಒಂದು ಸ್ಟೋರಿ ಇತ್ತು, ಅದನ್ನ ನಾನು ಮೋಸ್ಟ್ ಪ್ರೊಬ್ಯಾಬ್ಲಿ ಮುಂದೆ ಹೋತ ಒಂದೊಂದೇ ನನ್ನ ಲೈಫ್ ಸ್ಟೋರಿನೂ ಇತ್ತಲೇ ಇಟ್ಕೊಂಡು ವಿಡಿಯೋ ಮಾಡ್ತೆ. ಹಂಗಾಗಿ ಅದನ್ನ ಈಗ ಹೇಳುದ್ ಬೇಡ, ಈಗ ಇಮೋಷನಲ್ ಎಲ್ಲ ಹಾಪುದ್ ಬೇಡ. ದೇವ್ರನ್ನ ಕೂರಿಸ್ತಾ ಇದ್ದೆ, ಒಳ್ಳೆ ರೀತಿಯಾಗಿ ದೇವ್ರನ್ನ ಕೂರಿಸ್ಕೊಂಡು ಪೂಜೆ ಮಾಡುವ. ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಅದ್ರ ಜೊತೆ ನನ್ನ ಹತ್ರ ಭಗವದ್ಗೀತಾನು ಇತ್ತು. ಆಕ್ಚುಲಿ ನಾನು ಸಣ್ಣಕ್ಕಿಪ್ಪತ್ತಿಗೆ ಭಗವದ್ಗೀತೆನ ಒಂದ್ಸಲ ಫುಲ್ ಓದಿಸಿ ನಾನು ಮುಗಿಸಿದೆ. ಮತ್ ಪುನಃ ನಾನು ಸ್ಟಾರ್ಟ್ ಮಾಡ್ಕೊಂಡ್ ಹೇಳಿದ್ದೆ, ಬಟ್ ನನ್ಗೆ ಆತನೇ ಇಲ್ಲ. ಬಟ್ ಇನ್ ಮುಂದೆ ಹೋಪ್ಫುಲಿ ಒಳ್ಳೆ ಹ್ಯಾಬಿಟ್ಸ್ನೆಲ್ಲ ಮುಂದೆ ಅಳವಡಿಸ್ಕೊಂಡು ಸ್ಟಾರ್ಟ್ ಮಾಡ್ತೆ ಭಗವದ್ಗೀತೆ ಕೂಡ ಓದಕ್ಕೆ. ಅದನ್ನು ಕೂಡ ನಾನು ಇಲ್ಲೇ ರ್ಯಾಕಲ್ಲೇ ಇಡ್ತೆ. ದೇವ್ರೆ ನಿಲ್ವಂಗ್ ಮಾಡಿ. ಓ ಶಿಟ್, ಭಗವದ್ಗೀತೆ ನಿಲ್ತಾ ಇಲ್ಲ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್. ಇದು ನಾನು ಅಬ್ಬಿ ಕೊಟ್ಟದ್ದು ಎಲ್ಲಾ ದೇವ್ರದ್ದು ಪ್ರಸಾದ ಮಿಕ್ಸ್, ಅದನ್ನ ಹೈಕಂಬಕ್ಕೆ ಅದನ್ನಾರು ಇಲ್ಲಿ ಇಡ್ತೆ. ಹಂಗಾರೆ ನಾನೀಗ ಈ ತರ ಪ್ಲಾನ್ ಮಾಡ್ಕ, ಇಲ್ಲೋ ದೇವರಿಗೆ ದೀಪ ಇಡುವುದಿಲ್ಲೋ, ಇಲ್ಲೇನೇನೋ ಅಗರಬತ್ತಿ ಊದ್ಬತ್ತಿ ಅಂತೆಲ್ಲ ಬತ್ತ ಅದನ್ನ ಇಡುವಂಗ ಈಗ ಮಾಡ್ಕೊ. ಸೊ ನಾನು ಯಾವ್ದು ತಕೊಬರ್ಲ, ಇನ್ನು ನಾನು ಹೊರಗೆ ಹೋಗಿ ತಕೊಬರ್ಕು, ಹೂವೆಲ್ಲ ತಕೊಬರ್ಕು. ಇವತ್ತು ಮಳೆ ಬೇರೆ ಬರ್ತಾ ಇತ್ತು, ಅವ್ರು ಇರ್ತಾರೆ ಇಲ್ಲಿ ಗೊತ್ತಿಲ್ಲ. ಕಾಂಬ ಹೊರಗೆ ಹೋಗಿ ಹುಡ್ಕೊಂಡು ತಕೊಬಂದು ಹಾಕಿ ದರಿ ಪೂಜೆ ಮಾಡುವ. ಎಷ್ಟು ಚಂದ ತೋರ್ತಾ ಇದ್ರಲ್ಲ ನನ್ನ ದೇವ್ರು. ಅದು ಹಾಕಿ ಸ್ವಲ್ಪ ಹೊತ್ತು ಇಟ್ಟಿದ್ದೆ, ಕಾಂತಿ ಇದೆ ನಾನು ಎಂತ ಅತ್ತಂದು ಹೇಳಿ. ಆಕ್ಚುಲಿ ಅದು ನಿಲ್ತಾ ಇಲ್ಲ, ಟೇಪ್ ಅಷ್ಟು ಸ್ಟ್ರಾಂಗ್ ಇಲ್ಲ. ಬ್ರೋ ಏನಾಗ್ತಿದೆ, ಹೆಲ್ಪ್ ಮೀ. ನಂಗೆ ಇರಿಟೇಟ್ ಆಗ್ತಾ ಇದೆ. ಇದನ್ನ ಈಗ ಮೇಲೆ ಅಣಿಸ್ದೆ ಇದಕ್ಕೆ ಸಪೋರ್ಟಿಗೆ. ಇದು ಅಡಿದು ಟೇಪ್ ತೆಗೋಕಾಗ್ತಾ ನಿಜ ಮರೆ. ನಾವ್ ಅನ್ಕೊಂಡಂಗೆ ಆತಿಲ್ಲ, ಬಟ್ ನಾವು ಟ್ರೈ ಮಾಡ್ಕಲ್ಲ. ಸೊ ಅದನ್ನೇ ಮಾಡ್ತಾ ಇದ್ದೆ, ಅಗಳಿಂದ ಟ್ರೈ ಮಾಡ್ತಾ ಇದ್ದೆ. ಪ್ಲೀಸ್ ಗಾಡ್, ನಾನು ನಿಮ್ಗೋಸ್ಕರ ಮಾಡ್ತಿದ್ದೆ ತಾನೇ, ಬೇರೆಯವ್ರಿಗೋಸ್ಕರ ಅಲ್ಲ. ಆಮೇಲೆ ಈಗ ದೇವ್ರ ಅನ್ಕೊಂಡ್ ಕೂಸ ನೀವ್ ವಿಡಿಯೋಗೋಸ್ಕರ ಮಾಡ್ತಾ ಇದ್ದೆ ಅಂತ ಹೇಳಿ ನಾನು ಒಂದ್ ಇದೊಂದು ಕೆಲಸ ಮಾಡ್ತೆ. ಆಬ್ವಿಯಸ್ಲಿ ಅದನ್ನ ನಾನು ವಿಡಿಯೋ ಮಾಡಿ ಹಾಕ್ತಿದ್ದೆ, ಅದ್ರಿಗೆ ಎಂತ ತಪ್ಪಿತ್ತು. ಓಕೆ ಫೈನ್, ನಾನು ದೇವ್ರಟ್ಟಿ ಜಗಳ ಆಡೋಕೆ ಈಗ ಹೊತ್ತಿಲ್ಲ. ಪ್ಲೀಸ್ ನಿಂತ್ಕೋ ಗಾಡ್. ರಾಘವೇಂದ್ರ ಸಾರಿ. ಹಾ ನೋಟ್, ನಾನು ಬೀಳುಗ್ ಬಿಡ್ಲಿಲ್ಲ, ಬಂದ್ ಕ್ಯಾಚ್ ಹಿಡ್ದೆ ದೇವ್ರನ್ನ. ಗೊತ್ತು ವಾರಿ ಪೀರಿ ಆಯ್ತಂದ್, ಬಟ್ ಸ್ಟಿಲ್ ಓಕೆ. ಈಗ ನಾ ಮತ್ತೆ ಪುನಃ ಡ್ರೆಸ್ ಚೇಂಜ್ ಮಾಡಿದೆ. ಎಂತಕ್ಕಂದೇಳಿ ಹೇಳ್ರೆ ನಂಗೆ ಹೊರಗೋಗಿ ಪೂಜೆ ಸಾಮಾನೆಲ್ಲ ತಪ್ಪಕ್ಕಿದ್ದಿತ್ತು, ಎಂಥದ್ದು ಇಲ್ಲ ಆಯ್ತಾ. ಹಂಗಾಗಿ ಸ್ಟೋರಿ ಟೈಮ್ ಎಂತನೇಲಿ ಹೇಳ್ರೆ, ಇಷ್ಟು ಟೈಮ್ ನಾನು ನೆಡ್ಕೊಬಪ್ಪತ್ತಿಗೆ ಒಬ್ರು ಇತ್ತಲ್ಲ ಹೂನೆಲ್ಲ ಮಾರ್ತಿದ್ದೀರಿ. ನಾನು ಇವತ್ತು ಅದೇ ಎಕ್ಸಾಮಿಷನ್ ಆಗಿ ಹೋದೆ. ಇವತ್ತು ಅವ್ರು ಇರ್ತರು, ಬಟ್ ಸ್ಟಿಲ್ ಏನೋ ಡೌಟ್ ಇತ್ತು, ಲೇಟ್ ಇಲ್ಲ, ಇನ್ನು 6 ಗಂಟೆ ಆಗಿಲ್ಲ, 5 ಗಂಟೆ ಅದಷ್ಟೇ ಅನ್ಕೊಂಡು. ಸೊ ನಾನು ಹಂಗೆ ಅನ್ಕೊ ಹೋದೆ. ಕಾಂಬತ್ತಿ ಅವ್ರು ಇಲ್ಲ ಆಯ್ತು, ನಂಗೆ ಸಖತ್ ಬೇಜಾರಾಯ್ತು ಆಯ್ತಾ. ಆಮೇಲೆ ನಾನೊಂದು ಪೂಜೆ ಸ್ಟೋರ್ ಕಂಡಿದ್ದಾಯ್ತು. ನಾನು ಅಂದ್ರೆ ಸ್ಟಾರ್ಟಿಂಗ್ ಬಂದಲ್ಲೇ ಒಂದು ಅಂಗಡಿ ಕಂಡಿದ್ದಾಯ್ತು. ಅಲ್ಲಿ ಹೋಗಿ ತಕೊಂಬ ಎಲ್ಲ ನಂದು ಎಂತೆಲ್ಲ ಇದು ಐಟಮ್ಸ್ ಎಲ್ಲ ಬೇಕಾ ತಕೊಂಬ ಅಂದೇಳಿ ಹೋದೆ. ಅಲ್ಲಿ ಹೊರ್ಕೊಂಡು ನನ್ನ ಸರ್ಪ್ರೈಸಿಗೆ ಹೂ ಇದ್ದಿತ್ತು. ಸೊ ಐ ಆಮ್ ವೆರಿ ಹ್ಯಾಪಿ. ನಾನಿತ್ತಲ್ಲ ರೋಸು ತಕೊಬಂದೆ, ನಂಗೂ ರೋಸ್ ಇಷ್ಟ. ಹಂಗಾಗಿ ಮತ್ತೆ ಪೂಜೆ ಸಾಮಾನೆಲ್ಲ ತಕೊಬಂದೆ. ಇನ್ನೊಂದು ಎಂತಂದೇಳಿ ಹೇಳ್ರೆ, ಈಗ ನಾ ಫ್ಯಾನ್ 5 ನಂಬರ್ ಆಗಿದೆ, ಹೆವಿ ಸೆಕೆ ಹತ್ತಿತ್ತು ಅನ್ಕೊಂಡು. ಆದ್ರೂ ಕೂಡ ನನ್ನ ವಾಯ್ಸ್ ಕ್ರಿಸ್ಟಲ್ ಕ್ಲಿಯರ್ ಇತ್ತು. ಓಕೆ, ಅದೊಂದು. ಇನ್ನೊಂದು ಎಂತಂದೇಳಿ ಹೇಳ್ರೆ, ನಾನು ಆಗಳಿಂದ ಪ್ಯಾಚ್ ವರ್ಕ್ ಮಾಡ್ತಾ ಇದ್ದೆ, ಇದು ನಿಲ್ತಾನೆ ಇಲ್ಲ ನಿಜವಾಗ್ಲು. ನಾನಿತ್ತಲ್ಲಿ ಪ್ರಾಡಕ್ಟ್ ಲಿಂಕ್ನೆಲ್ಲ ಹಾಕಕ್ಕಂತ ಹೇಳಿದೆ ಡಿಸ್ಕ್ರಿಪ್ಷನ್, ಬಟ್ ಸ್ಟ್ಯಾಂಡ್ ಲೈಕ್ ಇತ್ತು ಹೇಳ್ತಾನೆ ಹೇಳ್ರೆ. ಬಟ್ ಥಿಂಗ್ ಎಂತಾನೇಳಿ ಹೇಳ್ರೆ, ಆ ಟೇಪಾಗಿ ನಿಲ್ತಾ ಇಲ್ಲ. ನೀವು ಬೇಕಾದ್ರೆ ಇತ್ತಲ್ಲ ನೇಲ್ಸ್ ಹಾಕ್ಬಿಟ್ಟು ನಿಲ್ಸ್ಲಕ್ ಲೈಕ್ ಇತ್ತು, ಕ್ವಾಲಿಟಿ ಕೂಡ ಲೈಕ್ ಇತ್ತು ಸ್ಟ್ಯಾಂಡ್ ಇತ್ತು, ಬಟ್ ಟೇಪೇ ವರ್ಕ್ ಆಗ್ತಾ ಇಲ್ಲ. ಬಟ್ ನೀವು ಟೇಪ್ನ ಐತಲ್ಲ ನಾರ್ಮಲ್ ಏನಾದ್ರು
ಬೇರೆ ಏನಾದ್ರು ಹ್ಯಾಂಗಿಂಗ್ ನಾ ಪ್ರಿಫರ್ ಮಾಡೋದಿಲ್ಲ, ಬಟ್ ಸ್ಟಿಲ್ ಬೇಕಾದ್ರೆ ನಾನಿತ್ತಲ್ಲ ಕೆಳಗಡೆ ಲಿಂಕ್ ಕೊಟ್ಟಿರ್ತೆ, ತಕ್ಕನಿ. ಓಕೆ, ಈಗ ದೇವರಿಗೆ ಪೂಜೆ ಸ್ಟಾರ್ಟ್ ಮಾಡುವ ಬನ್ನಿ. ಇದು ನಂದು ಕ್ಯಾಮರಾ ಆನ್ ಆಫ್ ಇದು, ಅದನ್ನು ಕೈಗೆ ಹಿಡ್ಕಣ್ಕ ಪ್ಲಸ್ ಇದನ್ನು ಹಿಡ್ಕಣ್ಕ ನಂಗೆ ಆತ್ಲ. ಸೊ ಇದಕ್ಕೆ ಪಾಕೆಟ್ ಇತ್ತಿ ಹಂಗಿಗೆ, ಇದನ್ನ ಪಾಕೆಟಿಗೆ ಹಾಕಿ ಇದನ್ನ ಸಿಕ್ಸ್ಕಂತೆ. ಇದು ರೈಟ್ ಸೈಡ್ ಎದ್ದ ಆಯಿತು, ಬಟ್ ಅಡಿಯಿಂದ ಸಪೋರ್ಟ್ ಕೊಡ್ತಾ ಇತ್ತು, ಹಂಗ ಇದು ನಿಂತಿತ್ತು. ಸೊ ಎಂತ ಮಾಡ್ತಾರಿಲ್ಲ, ಇವತ್ತಿಗೆ ಇದನ್ನ ಇಷ್ಟೆಲ್ಲ ಪೂಜೆ ಸೆಟಪ್ ಮಾಡಿದಿಲ್ವಾ, ನಾನು ಎಲ್ಲ ಸ್ವಲ್ಪನೇ ತಗೊಂಡೆ. ಯಾಕಂದ್ರೆ ಹೇಳಿದ್ರೆ ನೆಕ್ಸ್ಟ್ ನಾ ಬಲ್ಕ್ ಡಿಮಾರ್ಟ್ ಹೋಗಿಲ್ಲ ತಗೋಬೇಕಪ್ಪ ಅಂತ ಹೇಳಿ. ಇದು ಕೂಡ ಒಂದು ಸ್ಮಾಲ್ ಇದೆಯಾ. ಆಮೇಲೆ ದೇವರಿಗೆ ಎಣ್ಣೆ ಇದನ್ನಿಟ್ಟು ನಂಗೆ ಯಾಕೋ ವೇಟ್ ತರ್ಕಂತಿಲ್ಲ ಅನ್ನೋ ಅನಿಸ್ತಿತ್ತು, ಬಟ್ ಕಾಂಬ ನೆನೆಸಿಡುವ. ಸೊ ನಂಗೆ ಫುಲ್ ಹ್ಯಾಪಿ ಆಗ್ತಿತ್ತು. ಬನ್ನಿ ದೇವರಿಗೆ ಪೂಜೆ ಮಾಡುವ. ಫಸ್ಟು ಇದೆಲ್ಲ ಸೈಡ್ ಇಟ್ಟು ಫುಲ್ ಹೂ ತಗೊಂಡೆ. दीपज्योति प्रसन्ना दीपज्योति जनार्दनः दीपोहरति पापानि संध्या दीपो नमोस्तुते दीपज्योति परब्रह्म दीपज्योति जनार्दनः दीपोहरति पापानि संध्या दीपो नमोस्तुते. ಗುಡ್. ನಾನೀಗ ಇದನ್ನ ಎಲ್ಲಿ ಹಾಕುದನ್ನು ಹೇಳಿ ಗೊತ್ತಿಲ್ಲ. ಇಲ್ಲೇ ಹಿಂಗಿಡ್ಕತ್ತು, ಇಲ್ಲಿ ಹಿಂಗಿಟ್ಟು, ಬಟ್ ನಾ ಕೇರ್ಫುಲ್ ಆಗಿ ಕಾಣ್ತಾ ಇರ್ಕತ್ತು. ಇಲ್ಲ ಅನ್ನೇಳಿ ಹೇಳ್ರೆ ಇದ್ರೊಳಗೆ ಹಿಂಗೆ ಸಿಕ್ಸಿ ಇಡ್ಕೆ. ಬೆಸ್ಟ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ರಿಗೂ ಇಷ್ಟ ಆಯ್ತು ಅಂತ ಹೇಳಿ ಅನ್ಕಂತೆ. ನಿಮಗೂ ಕೂಡ ನಿಮ್ಮ ಮನೆಯವ್ರಿಗೂ ಕೂಡ ನಮ್ಮ ಗುರು ರಾಘವೇಂದ್ರನ ಆಶೀರ್ವಾದ ಸದಾ ಇರಲಿ. ಎಲ್ಲರೂ ಖುಷಿಯಾಗಿrini. ನಮ್ಮ ಲೈಫ್ ಹೇಗಳಿಕೆ ಅಂತ ಆತನಲ್ಲಿ ಹೇಳೋಕ್ಕಾಗ್ತಿಲ್ಲ. 20 ದಿನ ಎಲ್ಲರೂ ಖುಷಿಯಾಗಿರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಡು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಮುಂದಿನ ಎಪಿಸೋಡ್ ಬಪ್ಪು ತನಕ ಕಾಯ್ತಾ ಇರಿ. ಅಲ್ಲಿ ತನಕ ಎಂತಲ್ಲ ಅಂತಂದು ಹೇಳಿ ಕಾಂಬ. ಬಾಯ್. ಫ್ಲಾಪ್.